ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡಂಬೆ ವ್ಲಾಗ್ಸ್. ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಒಂದು ಸ್ಪೆಷಲ್ ರೆಸಿಪಿ ರೆಡಿ ಮಾಡತ್ತೀನಿ. ಅದು ಏನಪ್ಪ ಅಂತಂದ್ರೆ ಹಲಸಿನ ಹಣ್ಣಿನ ಹಲ್ವಾ ಹೆಂಗೆ ಮಾಡೋದು ಅಂತಂದು ಈ ವಿಡಿಯೋ ಒಳಗೆ ನೋಡ್ಕೊಂಬರೋಣ ಅಂತ. ಬರ್ರಿ, ಈ ಒಂದು ಸ್ಪೆಷಲ್ ಹಣ್ಣು ಇಲ್ಲೇ ನಮ್ಮ ಏರ್ಫೋರ್ಸ್ ಸ್ಟೇಷನ್ ಒಳಗೆ ನಮ್ಮ ಕಣ್ಣೆದ್ರಿಗೆ ಬೀಳೋದು ಒಂದು ಗಿಡದೊಳಗಿತ್ತು. ಹಾಗಾಗಿ ತೊಗೊಂಡು ಬಂದಿದ್ವಿ. ಈ ಹಲಸಿನ ಹಣ್ಣಿನ ಹಲ್ವಾ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕಪ್ಪ ಅಂದ್ರೆ ಹಲಸಿನ ಹಣ್ಣು ಅವನ್ನ ಹೆಚ್ಚಿ ಪೀಸ್ ಮಾಡಿ ಇಟ್ಕೊಂಡಿನಿ. ಆಮೇಲೆ 1-2 ಸ್ಪೂನ್ ಸಕ್ಕರೆ, 1-2 ಸ್ಪೂನ್ ತುಪ್ಪ, ಬಾದಾಮಿ, ಗೋಡಂಬಿ, 1-2 ಏಲಕ್ಕಿ ಜಜ್ಜಿ ಇಟ್ಕೊಂಡಿನಿ. ಇಷ್ಟು ಐಟಮ್ ಇದ್ರೆ ಸಾಕು. ಈ ಹಲಸಿನ ಹಣ್ಣು ಫಸ್ಟು ನೀಟಾಗಿ ತೊಳಿ ಬಿಡಿಸ್ಕೋಬೇಕ್ರಿ. ತೊಳಿ ಬಿಡಿಸಿ ಅದು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿರಿ, ನಾನೀಗ ಕಟ್ ಮಾಡತ್ತೇನಲ್ಲ ಆ ರೀತಿ ಕಟ್ ಮಾಡೋಷ್ಟಿಗೆ ಒಳಗಿಂದ ಬೀಜ ಬಂತು. ನೋಡಿರಿ, ಬೀಜ ಆಲ್ರೆಡಿ ಬೇರೆ ಬಿಟ್ಟೈತಿ. ಇದನ್ನು ಒಂದು ಸಸಿ ಮಾಡೋಣಂತ. ನಾವು ನಿಸರ್ಗಕ್ಕೆ ಒಂದೇನೋ ಒಂದು ಕೊಡುಗೆ ಕೊಡೋಂಥ ನಿಸರ್ಗದಿಂದ ನಾವೆಲ್ಲ ಪಡ್ಕೊಂಡಿರ್ತೀವಿ. ಹಂಗೆ ಎಲ್ಲ ಹಲಸಿನ ಹಣ್ಣು ನೀಟಾಗಿ ಕಟ್ ಮಾಡಿಕೊಂಡು ನಾನು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿನಿ. ಈಗ ಮಿಕ್ಸಿ ಜಾರ್ ತೊಗೊಂಡು ಸಣ್ಣಗೆ ಪೀಸ್ ಮಾಡಿ ಇಟ್ಕೊಂಡಿರೋ ಹಲಸಿನ ಹಣ್ಣು ಹಾಕೋರಿ. ಹಾಕಿ ಅದನ್ನು ಭಾಳ ನುಣ್ಣಗೆ ಪೇಸ್ಟ್ ಮಾಡಬೇಕು. ಭಾಳ ತಿನ್ನಲ್ಲ, 1-2 ಸತಿ ಗಿರ್ ಅನ್ನಿಸ್ಬಿಟ್ರೆ ಭಾಳ ಸ್ಮೂತ್ ಪೇಸ್ಟಾಗಿ ರೆಡಿ ಆಗ್ತೈತಿ. ನೋಡಿರಿ, ಈ ಥರ ಪೇಸ್ಟ್ ರೆಡಿ ಆಗಬೇಕು. ಬರ್ರಿ ಮತ್ತೆ ಆಗ್ತಡ ಹಲಸಿನ ಹಣ್ಣಿನ ಹಲ್ವಾ ಮಾಡೋಕೆ ಸ್ಟಾರ್ಟ್ ಮಾಡೇ ಬಿಡೋಣ. ಒಲೆ ಹಚ್ಚಿ ಒಂದು ಕಡಾಯಿ ಕಾಯಕ್ಕಿಟ್ಟು, ಕಡಾಯಿ ಕಾದ್ಮೇಲೆ ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಾಕತ್ತೀನಿ. ತುಪ್ಪ ಚೆಂದಾಗ ಕಾದ ನಂತರ ಅದಕ್ಕೊಂದಿಷ್ಟು ಹೆಚ್ಚಿಟ್ಕೊಂಡಿರುವಂಥ ಬಾದಾಮಿ ಹಾಕಿ ಕರ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಗೋಡಂಬಿ ಹಾಕಿ ಕರಿಬೇಕು. ಈಗ ಡ್ರೈ ಫ್ರೂಟ್ಸ್ನೆಲ್ಲ ಕರೆದಿದ್ದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ. ಆಮೇಲೆ ಉಳಿದಿರುವಂಥ ತುಪ್ಪಕ್ಕೆ ಇದು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಹಲಸಿನ ಹಣ್ಣು ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಇದು ಸ್ವಲ್ಪ ತಳ ಹಿಡಿದೈತಿ. ತಳ ಹಿಡಿಲಾರ್ದಂಗೆ ನೋಡ್ಕೊಂಡ್ರೆ ಸಾಕು. ಒಂದು 10 ನಿಮಿಷರ ಈ ಒಂದು ಹಲ್ವಾ ಚೆಂದಂಗೆ ಕುದಿಬೇಕು. ಲೋ ಫ್ಲೇಮ್ ಒಳಗಿಟ್ಟು ಕುದಿಸಾತೀನಿ. ನೋಡಿರಿ, ಈಗ ತುಪ್ಪದ ಜೊತೆ ಭಾಳ ಚಂದ ಮಿಕ್ಸ್ ಆಗಾಕತ್ತೈತಿ. ಒಂದು 10 ನಿಮಿಷ ಕುದೀತಂದ್ರೆ ಈ ರೀತಿ ಕಾಣ್ಸೋಕೆ ಸ್ಟಾರ್ಟ್ ಆಗುತ್ತೆ ನೋಡಿರಿ. ಆದ್ರೆ ಅವಾಗವಾಗ ಒಂದು ಸ್ವಲ್ಪ ಕೈಯಾಡಿಸ್ಕೊತ ಇರ್ರಿ. ಅದೊಂದು 10 ನಿಮಿಷ ಕುದಿಸಿದ ನಂತರ ಇದಕ್ಕೆ ತೆಗೆದಿಟ್ಕೊಂಡಿರೋ ಸಕ್ಕರೆ ಹಾಕಿ ಮತ್ತು ಮಿಕ್ಸ್ ಮಾಡತ್ತೀನಿ. ಸಕ್ಕರೆ ಎಲ್ಲ ಕರಗೋವರೆಗೂ ಸ್ವಲ್ಪ ಮಿಕ್ಸ್ ಆಗಬೇಕು. ತಳ ಹಿಡಿಲಾರ್ದಂಗೆ ನೋಡಿಕೊಂಡು ಚೆಂದಂಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸಕ್ಕರೆ ಎಲ್ಲ ಕರಿಗಿ ಒಂದು 5 ನಿಮಿಷ ಕುದೀತಂದ್ರೆ ಆಯ್ತು ನೋಡಿರಿ, ನಾವು ಹಲಸಿನ ಹಣ್ಣಿನ ಹಲ್ವಾ ರೆಡಿನ ಆಯ್ತು. ಇದಕ್ಕೇನು ಜಾಸ್ತಿ ಏನು ಟೈಮ್ ಬೇಕಾಗಂಗಿಲ್ಲ. ಒಂದು 10-15 ನಿಮಿಷ ಒಳಗೆ ನಮಗೆ ಬೇಕಾದಂಥ ಹಲ್ವಾ ಹೆಲ್ದಿ ರೆಸಿಪಿ ನಮ್ಮ ಮನೆ ಒಳಗನ ರೆಡಿ ಆಗ್ತೈತಿ. ಆಮೇಲೆ ಇದಕ್ಕೆ ಎಲ್ಲ ಕರ್ದು ಇಟ್ಕೊಂಡಿರೋ ಒಂದಿಷ್ಟು ಡ್ರೈ ಫ್ರೂಟ್ಸ್ ಹಾಕಿ ಅವನ್ನೊಂದು ಸ್ವಲ್ಪ ಕೈಯಾಡಿಸ್ರಿ. ಇನ್ನೇನು ಇದೆಲ್ಲ ಪ್ರೊಸೀಜರ್ ಮುಗೀತಂದ್ರೆ ಜಜ್ಜಿಟ್ಕೊಂಡಿರೋ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು ನೋಡಿರಿ, ನಮ್ಮ ಏಕ್ದಮ್ ನಂಬರ್ 1 ಟಾಪ್ ಹಲಸಿನ ಹಲ್ವಾ ಮನೆಯೊಳಗೆ ರೆಡಿ ಆಗತ್ತೆ. ಈ ಹಲಸಿನ ಹಣ್ಣನ್ನು ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ನಾವು ಬಳಸಂಗಿಲ್ಲ. ಯಾಕಂದ್ರೆ ನಮ್ಮ ಕಡೆ ಇದು ಬೆಳೆಯೋದನ್ನು ಕಡಿಮೆ. ಮಲೆನಾಡು ಭಾಗದೊಳಗೆ ಈ ಹಣ್ಣು ಹೆಚ್ಚಾಗಿ ಬೆಳೀತಾರೆ. ಹಲಸಿನಕಾಯಿ ಚಿಪ್ಸ್ ಮಾಡ್ತಾರೆ, ಹಲಸಿನ ಕಡುಬು, ಹಲಸಿನ ಹಲ್ವಾ, ಹಿಂಗೆ ಹಲಸಿನ ಹಣ್ಣನ್ನು ಬಳಸಿ ನಾನಾ ವಿಧದ ಅಡುಗೆಗಳನ್ನು ಮಾಡ್ತಾರೆ. ಹಲಸಿನ ಬೀಜದಿಂದನೂ ವಡೆನೂ ಮಾಡ್ತಾರೆ. ನಾನು ಹಲಸಿನಕಾಯಿ ಇದ್ದಾಗ ಒಂದು ಸ್ವಲ್ಪ ಚಿಪ್ಸ್ ಮಾಡಿ ನೋಡಿದೆ, ಹಲಸಿನಕಾಯಿ ಪಲ್ಯ ಮಾಡಿದೆ. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ನೋಡ್ತೀನಿ ನೆಕ್ಸ್ಟ್ ನನಗೆ ಹಲಸಿನಕಾಯಿ ಸಿಕ್ತು ಅಂದ್ರೆ ಅದು ಪಲ್ಯದ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಈ ಸದ್ಯಕ್ಕಂತೂ ಈ ಹಲಸಿನ ಹಣ್ಣಿನ ಹಲ್ವಾ ಟ್ರೈ ಮಾಡಿರಿ, ಭಾಳ ಸೂಪರ್ ಆಗಿತ್ತು. ಹೆಂಗಾಗೈತಿ ಅಂತಂದು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ. ನನ್ನ ವಿಡಿಯೋಗಳು ಕರೆಕ್ಟಾಗಿ ಬರತ್ತಾವಿಲ್ಲ ಮತ್ತು ಇದ್ರೊಳಗೆ ಏನಾರ ತಪ್ಪಾಯಿತು ಏನೋ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಮುಂದಿನ ಒಂದು ವಿಡಿಯೋ ಒಳಗೆ ಸಿಗೋಣಂತ. ಬಾಯ್ ಬಾಯ್.